ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ರಾಜ್ಯದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಆಗಿರುವಂತಹ ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಆರಂಭದಲ್ಲೂ ಒಂದೊಂದು ರೀತಿಯ ವಿವಾದದಲ್ಲಿ ಸಿಲುಕ್ತಾನೆ ಬರ್ತಾ ಇದೆ. ಈಗ ಮತ್ತೊಂದು ರೀತಿಯ ವಿವಾದದಲ್ಲಿ ಸಿಲುಕಿರುವಂಥದ್ದು. ಆರಂಭದಲ್ಲಿಯೇ ವಿವಿಗೆ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗಿದ್ದು ಮತ್ತು ವಿವಾದಕ್ಕೆ ಕಾರಣವಾಗಿತ್ತು. ಕೆಲವರು ಬೇರೆ ಬೇರೆ ಹೆಸರುಗಳನ್ನು ಪ್ರಸ್ತಾಪ ಮಾಡಿದರು, ಕೆಲವರು ಸೋನಿಯಾ ಗಾಂಧಿಯವರ ಹೆಸರನ್ನು ಪ್ರಸ್ತಾಪ ಮಾಡಿದರು, ಕೆಲವರು ಇಂದಿರಾ ಗಾಂಧಿ ಹೆಸರನ್ನು ಪ್ರಸ್ತಾಪ ಮಾಡಿದರು. ಈ ರೀತಿ ಬೇರೆ ಬೇರೆ ಹೆಸರುಗಳನ್ನು ಪ್ರಸ್ತಾಪ ಮಾಡಿದರು. ಕೊನೆಗೆ ಎಲ್ಲ ರೀತಿಯ ಪರ ವಿರೋಧ ಎಲ್ಲ ಅಭಿಪ್ರಾಯ ಬಳಿಕ ಕಳೆದ ಬಾರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಸಚಿವರು ಎಂ ಬಿ ಪಾಟೀಲ್ ಅವರು ಅಲ್ಲೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡೋದ್ರ ಮೂಲಕ ಮಹಿಳಾ ವಿವಿಗೆ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತೇಳಿ ನಾಮಕರಣವನ್ನು ಮಾಡಿದರು. 12ನೇ ಶತಮಾನದ ಶರಣೆ ಆಗಿರುವಂತಹ ಅಕ್ಕಮಹಾದೇವಿಯವರ ವಚನ ಚಳವಳಿ ಮೂಲಕ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂಥವ್ರು ಅಂಥವ್ರನ್ನ ಹೆಸರನ್ನು ಇಡೋಣ ಅನ್ನೋ ಕಾರಣಕ್ಕೆ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತ ನಾಮಕರಣವನ್ನು ಮಾಡಿದರು. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅದು ವಿಶ್ವವಿದ್ಯಾಲಯದಿಂದ ಅಧ್ಯಯನ ಕೇಂದ್ರಗಳಿವೆ ಮತ್ತು ರಾಜ್ಯದ ಬೇರೆ ಭಾಗಗಳಿಂದ ವಿದ್ಯಾರ್ಥಿನಿಯರು ಅಲ್ಲಿ ಅಧ್ಯಯನಕ್ಕೆ ಬರ್ತಾರೆ. ರಾಜ್ಯದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಇದಾಗಿರೋದ್ರಿಂದಾಗಿ ರಾಜ್ಯದಲ್ಲಿ ಬಹಳಷ್ಟು ಅದರ ಬಗ್ಗೆ ಒಂದು ಭರವಸೆ ಇತ್ತು. ನಮಗೆ ವಿಶ್ವವಿದ್ಯಾಲಯದಿಂದ ಬಹಳಷ್ಟು ಅನುಕೂಲ ಆಗುತ್ತೆ, ಮಹಿಳೆಯರ ಸ್ವಾವಲಂಬನೆಗೆ ಮತ್ತು ಅವ್ರಿಗೆ ಶಿಕ್ಷಣಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ಅದೇ ರೀತಿಯಲ್ಲಿ ಶಿಕ್ಷಣ ಸಹಿತ ನೀಡಲಾಗ್ತಾಯಿದೆ. ಕಳೆದ ಬಾರಿ ಆ ಶಿಕ್ಷಣ ಏನು ಸಂಸ್ಥೆ ಇದೆ, ಸಂಸ್ಥೆಗಳಿವೆ, ಜೊತೆಗೆ ಮಹಿಳಾ ವಿಶ್ವವಿದ್ಯಾಲಯ ಇದೆ, ಅದನ್ನು ಕೋ ಎಜುಕೇಷನ್ ಮಾಡಬೇಕನ್ನೋ ರೀತಿಯ ಸಹಿತ ವಿವಾದ ಶುರುವಾಗಿತ್ತು. ಕೊನೆಗೆ ಬಹಳಷ್ಟು ವಿರೋಧ ವ್ಯಕ್ತವಾದ ಬಳಿಕ ಸರ್ಕಾರ ವಿಚಾರವನ್ನು ಕೈಬಿಟ್ಟಿದ್ದು, ಕೋ ಎಜುಕೇಷನ್ಗೆ ಅಲ್ಲಿ ಅವಕಾಶ ನೀಡಿರಲಿಲ್ಲ. ಅದಾದ ಬಳಿಕ ಇನ್ನೇನು ವಿವಾದಗಳು ಕಡಿಮೆ ಆದವು, ಇನ್ನೂ ಶಿಕ್ಷಣಕ್ಕೆ ಮಾತ್ರ ಇಲ್ಲಿ ಒತ್ತು ಕೊಡಲಾಗ್ತಾ ಇದೆ ಅನ್ನೋ ನಡುವೆಯೇ ಮತ್ತೊಂದು ವಿವಾದ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಹೆಸರಿಟ್ಟ ಬಳಿಕ ವಿಶ್ವವಿದ್ಯಾಲಯ ಪ್ರತೀಕವಾಗಿ ಅಲ್ಲಿ ಅಕ್ಕಮಹಾದೇವಿಯ ಒಂದು ಮೂರ್ತಿಯನ್ನು, ಪುತ್ಥಳಿಯನ್ನು ಸ್ಥಾಪನೆ ಮಾಡಲಾಗಿದೆ. ಆ ವಿಚಾರ ಈಗ ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಪುಣೆ ಮೂಲದ ಬಸವ ಅಧ್ಯಯನ ಕೇಂದ್ರ ಅಂತ ಹೇಳಿ ಒಂದು ಸಂಸ್ಥೆ ಇರ್ಬೋದು ಮತ್ತು ಬಸವ ಭಕ್ತರು ಒಂದು ರೀತಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ದಾರೆ. ಏನು ಅಂತಂದರೆ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆ ಮಾಡಿರುವಂತಹ ಮೂರ್ತಿ ಅದು ನಗ್ನವಾಗಿದೆ, ಹಾಗಾಗಿ ಅದನ್ನು ಬೇರೆಯನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ ಈ ಉದ್ದು ಕೂದಲನ್ನು ಬಿಟ್ಕೊಂಡು ನಿಂತಿರುವಂತಹ ಒಂದು ಮೂರ್ತಿಯಲ್ಲಿ ಇರುವಂಥದ್ದು. ಅದಕ್ಕೆ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅಕ್ಕಮಹಾದೇವಿ ಕೇವಲ ಇದರಲ್ಲಿ ಮಾತ್ರ ಅಲ್ಲ, ಅವರು ಬಿಳಿ ಸೀರೆಯಲ್ಲಿ ಜೊತೆಗೆ ಕೈಯಲ್ಲಿ ಲಿಂಗವನ್ನು ಹಿಡ್ಕೊಂಡು ಅವರು ಪೂಜೆ ಮಾಡ್ತಾ ಇರುವಂತಹ ಸಹಿತ ಚಿತ್ರಗಳಿವೆ. ಹಾಗಾಗಿ ಆ ರೀತಿಯ ಚಿತ್ರವನ್ನು ಇರುವಂತಹ ಒಂದು ಮೂರ್ತಿಯನ್ನು ಮಾಡಬೇಕು, ಇದನ್ನು ಬದಲಾವಣೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಸರ್ಕಾರಕ್ಕೆ ಗಡುವನ್ನು ಸಹಿತ ಕೊಟ್ಟಿದ್ದಾರೆ. ಈ ರೀತಿಯ ಚಿತ್ರದಿಂದ ಜನರಿಗೆ ಮಿಸ್ಗೈಡ್ ಮಾಡ್ದಂಗೆ ಆಗುತ್ತೆ, ತಪ್ಪು ಕಲ್ಪನೆಯನ್ನು ಮೂಡಿಸಿದಂಗೆ ಆಗುತ್ತೆ. ಯಾರಿಗೆ ಅಕ್ಕಮಹಾದೇವಿಯರ ಬಗ್ಗೆ ಐಡಿಯಾ ಇಲ್ಲೋ ಅವರಿಗೆ ತಪ್ಪು ಮಾಹಿತಿಯನ್ನು ನೀಡಿದಂಗೆ ಆಗುತ್ತೆ. ಹಾಗಾಗಿ ಅದನ್ನು ಬದಲಾಯಿಸಬೇಕು ಅಂತೇಳಿ ಅವರೊಂದು ಮನವಿಯನ್ನು ಮಾಡಿದ್ದಾರೆ. ಹಾಗಾಗಿ ಸಂಬಂಧಪಟ್ಟಾಗೆ ಜಿಲ್ಲಾಡಳಿತಕ್ಕೆ, ಸಚಿವರಿಗೆ ಜೊತೆಗೆ ಸರ್ಕಾರಕ್ಕೆ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ. ಆದಷ್ಟು ಬೇಗ ಇದಕ್ಕೊಂದು ಕ್ರಮ ಕೈಗೊಳ್ಳಬೇಕಂತೇಳಿ. ಹಾಗಾಗಿ ಇದರ ಬಗ್ಗೆ ಸಂಬಂಧಪಟ್ಟಂಗೆ ವಿಶ್ವವಿದ್ಯಾಲಯ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿಲ್ಲ ಮತ್ತು ಸರ್ಕಾರ ಸಹಿತ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಸಹಿತ ಇದರ ಬಗ್ಗೆ ಗಮನ ಹರಿಸುತ್ತಾರೆ ಅಷ್ಟೇ ಹೇಳಿದ್ದಾರೆ. ಆದರೆ ಯಾವುದೇ ರೀತಿ ಕ್ರಮದ ಬಗ್ಗೆ ಅವರು ಸಲಹೆಯನ್ನು ನೀಡಿಲ್ಲ, ಸೂಚನೆ ನೀಡಿಲ್ಲ ಮತ್ತು ಆದೇಶನೂ ನೀಡಿಲ್ಲ. ಒಟ್ಟಾರೆ ಏನು ಅಂತಂದರೆ ವಿಶ್ವವಿದ್ಯಾಲಯ ಶೈಕ್ಷಣಿಕವಾಗಿ ಯಾವ ರೀತಿ ಗುರುತಿಸ್ಕೊಳ್ಬೇಕಾಗಿತ್ತು, ಅದ್ರ ಜೊತೆಗೆ ಆರಂಭದಿಂದಲೂ ಒಂದಲ್ಲ ಒಂದು ರೀತಿ ವಿವಾದದಿಂದ ವಿಶ್ವವಿದ್ಯಾಲಯ ಗುರುತಿಸ್ಕೊಳ್ತಾ ಇದೆ. ಅದರಲ್ಲಿ ಈಗ ಹೊಸ ಶುರುವಾಗಿರುವಂಥದ್ದು ಪುತ್ಥಳಿ ಏನಿದೆ ಅದನ್ನು ಬೇರೆದು ಮಾಡಬೇಕು ಅಂತೇಳಿ ಒಂದು ಆಗ್ರಹ ಕೇಳಿ ಬರ್ತಾ ಇದೆ. ಹಾಗಾಗಿನೇ ಸರ್ಕಾರದ ಮೇಲೆ ಬಹಳಷ್ಟು ನಿರೀಕ್ಷೆಯನ್ನು ಈಗ ಜನರು ಇಟ್ಕೊಂಡಿದ್ದಾರೆ. ಏನು ಪುತ್ಥಳಿ ಬದಲಾವಣೆ ಮಾಡ್ತಾರಾ ಅಥವಾ ಇದನ್ನೇ ಇಡ್ತಾರಾ, ಜನರಿಗೆ ಏನು ಯಾರು ಹೋರಾಟ ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಅವರಿಗೆ ಕನ್ವಿನ್ಸನ್ನು ವ್ಯವಸ್ಥೆ ಮಾಡ್ತಾರೆ ಅಂತೇಳಿ ಬಹಳಷ್ಟು ಕುತೂಹಲ ಇರುವಂಥದ್ದು. ಹಾಗಾಗಿ ಸರ್ಕಾರದ ನಿರ್ಧಾರದ ಮೇಲೆ, ಜಿಲ್ಲಾಡಳಿತದ ನಿರ್ಧಾರದ ಮೇಲೆ ಮತ್ತು ವಿಶ್ವವಿದ್ಯಾಲಯದ ನಿರ್ಧಾರದ ಮೇಲೆ ಈಗ ವಿವಾದ ನಿಂತಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.